ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ತೋರಿಸ್ತಾ ಇರುವಂತ ರೆಸಿಪಿ ನೀವೇನಾದ್ರೂ ಮನೇಲಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ರೆಸ್ಟೋರೆಂಟ್ಗೆ ಹೋಗಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನಾವು ಮನೆಯಲ್ಲೇ ಪರ್ಫೆಕ್ಟ್ ಆಗಿರುವಂತ ಕಡಾಯಿ ವೆಜ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಹೊರಗಡೆ ಈ ಹೋಟೆಲ್, ಈ ಡಾಬಾ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ, ಅದೇ ತರ ಬರುತ್ತೆ. ತರಕಾರಿಗಳಿದೆ, ಎವ್ರಿ ಟೈಮ್ ತರಕಾರಿ ಸಾಗು, ತರಕಾರಿ ಪಲ್ಯ ಮಾಡಿ ನಿಮ್ಗೇನ ಬೋರ್ ಆಗಿದ್ರೆ ಡೆಫಿನೆಟ್ಲಿ ಈ ರೆಸಿಪಿ ಅಂತೂ ನೀವು ಟ್ರೈ ಮಾಡಿ. ಇದು ಪರ್ಫೆಕ್ಟ್ ಆಗಿ ಒಂದೊಳ್ಳೆ ಕಾಂಬೋ ಆಗಿ ದೋಸೆಗೆ, ಚಪಾತಿಗೆ, ಗೀ ರೈಸ್ಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಎರಡು ಇಂಗ್ರೀಡಿಯೆಂಟ್ಸ್, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಅದ್ಯಾವುದು ಅಂತ ನಿಮಗೆ ವಿಡಿಯೋಲಿ ಹೇಳ್ತೀನಿ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಈ ರೆಸಿಪಿಗೆ ನಾನು ಬೀನ್ಸ್, ಕ್ಯಾಬೇಜ್, ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಜೊತೆಗೆ ಬಟಾಣಿ ಎಲ್ಲ ಒಂದೊಂದು ಕಪ್ ತಗೊಂಡಿದ್ದೀನಿ. ಈ ತರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು, ನೀವು ಬೇಕಾದ್ರೆ ನಿಮ್ ಚಾಯ್ಸ್ ಇನ್ನೂ ವೆಜಿಟೇಬಲ್ಸ್ ನೀವು ಆಡ್ ಮಾಡ್ಕೋಬಹುದು. ಇದ್ರ ಜೊತೆಗೆ ನಾನು 2 ಟೊಮ್ಯಾಟೊ ಮತ್ತೆ ಈರುಳ್ಳಿ 2 ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು. ಇದ್ರ ಜೊತೆಗೆ ನಾನು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ 3 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಡೆಸಿಕೇಟೆಡ್ ಕೊಕೊನಟ್ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು. ಇಡೀ ರೆಸಿಪಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟೇ ಇವೆರಡು. ಬಿಕಾಸ್ ಇದನ್ನ ನಾವು ಯೂಸ್ ಮಾಡೋದ್ರಿಂದ ರಿಚ್ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ರೆಸಿಪಿಲಿ. ಹಾಗೆ ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು, ಸ್ವಲ್ಪ ನೀರು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಜೀರಿಗೆ ಮತ್ತೆ ಸಾಸಿವೆ 2 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಜೊತೆಗೆ ಅರಿಶಿನ ಪುಡಿ 2 ಟೀ ಸ್ಪೂನ್, ಗರಂ ಮಸಾಲ 3 ಟೀ ಸ್ಪೂನ್, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಹಾಗೆ ಚಿಲ್ಲಿ ಪೌಡರ್ 2 ರಿಂದ 3 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈಗ ನಾವು ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಕಡಾಯಿ ಇಟ್ಕೊಳ್ಳೋಣ. ಅದಕ್ಕಾದ ನಂತರ ತಗೊಂಡಿರೋ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ನಾವು ತಗೊಂಡಿರುವಂತ ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳೋಣ. ಚಟಪಟ ಅಂದ ತಕ್ಷಣ ಕರ್ಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ 2 ಹಾಕಿ 1 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತ ಈರುಳ್ಳಿ ಹಾಕೋಬೇಕು. ಫ್ಲೇಮ್ ಮೀಡಿಯಂ ಇರಲಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋದೇನ್ ಬೇಡ, ಜಸ್ಟ್ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆದ್ರೆ ಸಾಕು. ಈಗ ಇದಾಗಿದೆ. ಈಗ ನಾನು ಫ್ಲೇಮ್ ಲೋ ಅಲ್ಲಿ ಇಡ್ತಾ ಇದ್ದೀನಿ, ಬಿಕಾಸ್ ಎಲ್ಲ ತರಕಾರಿಗಳನ್ನ ಹಾಕೋಬೇಕು. ಫಸ್ಟ್ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ನಾನು ಬೀನ್ಸ್ ಹಾಕೊಂಡು ಜೊತೆಗೆ ಕ್ಯಾಬೇಜು ಹಾಕೋತಾ ಇದ್ದೀನಿ. ಈಗ ಈ 3 ವೆಜಿಟೇಬಲ್ಸ್ನ ನಾವು ಒಂದು 1 ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 3 ರಿಂದ 5 ನಿಮಿಷ ಅಷ್ಟು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಕ್ಯಾರೆಟು ಬೀನ್ಸ್ ಕಂಪೇರ್ ಮಾಡಿದ್ರೆ ಬೇರೆ ವೆಜಿಟೇಬಲ್ಸ್ಗೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಕಡಿಮೆ ಅಂದ್ರೂ ಒಂದು 3 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ. ಈಗ ನಾನು ಬಟಾಣಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಹಸಿ ಬಟಾಣಿ ಇಲ್ಲ ಅಂದ್ರೆ ಫ್ರೋಸನ್ ಬಟಾಣಿನೂ ಯೂಸ್ ಮಾಡ್ಬೋದು. 1 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆನೂ ಅಷ್ಟೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಮೀಡಿಯಂ ಅಲ್ಲೇ ಇರಲಿ. ನಾನಿಲ್ಲಿ ನೆಕ್ಸ್ಟ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಯೂಶಲಿ ನೀವು ನೋಡ್ಕೊಳ್ಳಿ ಸಾಲ್ಟ್ ಎಷ್ಟು ಬೇಕು ಅಂತ. ನಾನು ಫಸ್ಟ್ ತಗೊಂಡಿರೋ ಸಾಲ್ಟ್ ಅಲ್ಲಿ ಒಂದು 3/4 ಭಾಗ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಎಕ್ಸ್ಟ್ರಾ ನೋಡ್ಕೊಂಡು ಹಾಕೋಬಹುದು. ಸೊ ಸಾಲ್ಟ್ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ನಾವು ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಯಾವಾಗೂ ಅಷ್ಟೇ ಫ್ಲೇಮ್ ನೀವು ನೋಡ್ಕೋತಾ ಇರಿ, ಇಲ್ಲ ಅಂದ್ರೆ ತರಕಾರಿಗಳೆಲ್ಲ ಸೀದ್ ಬಿಡುತ್ತೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೇನನ್ನ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀರಾ ಅಥವಾ ಕುಕ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಮಧ್ಯೆ ಮಧ್ಯೆ ಲಿಡ್ ತೆಗೆದು ನೀವು ಮತ್ತೆ ಸ್ಟಿರ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ತರ ತರಕಾರಿ ಎಲ್ಲ ಸೈಡ್ಗೆ ತಕ್ಕೊಂಡಾಗ ಮಧ್ಯದಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆ ಎಣ್ಣೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನ ನಾವು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ನಾವು ಹಚ್ಚಿಟ್ಕೊಂಡಿರುವಂತ ಟೊಮೆಟೊ ಹಾಕ್ತಾ ಇದ್ದೀನಿ. ಏನೇ ಹಾಕ್ಲಿ ನಾವು ಇಂಗ್ರೀಡಿಯೆಂಟ್ಸ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇನೆ ರೆಸಿಪಿ ಚೆನ್ನಾಗಿ ಆಗೋದು. ಹಾಗೆ ಫ್ಲೇಮ್ ಕೂಡ ನಾವು ನೋಡ್ತಿರ್ಬೇಕು, ಯಾವಾಗ ನಮ್ಗೆ ಹೈ ಫ್ಲೇಮ್ ಬೇಕು, ಯಾವಾಗ ಲೋ ಫ್ಲೇಮ್ ಬೇಕು, ಅದನ್ನ ಸೆಟ್ ಮಾಡ್ಕೋಬೇಕು. ಈಗ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಕುಕ್ ಮಾಡ್ಕೋತೀವಿ. ಹೇಗೂ ಟೊಮೆಟೊ ಹಾಕಿದೀವಲ್ಲ, ಅದು ಫುಲ್ಲು ಸಾಫ್ಟ್ ಆಗೋವರೆಗೂ ನಾವು ಕುಕ್ ಮಾಡ್ಕೋಬೇಕು. 2 ರಿಂದ 3 ನಿಮಿಷ ಅನ್ಸುತ್ತೆ. ಈಗ ಲಿಡ್ ಓಪನ್ ಮಾಡಿದ್ಮೇಲೆ ಟೊಮೆಟೊ ಆಲ್ಮೋಸ್ಟ್ ಕುಕ್ ಆಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ತಗೊಂಡಿರುವಂತ ಎಲ್ಲಾ ಮಸಾಲೆ ಪೌಡರ್ಸ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ,
ಗರಂ ಮಸಾಲ ಮತ್ತು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲೋ ಫ್ಲೇಮ್ ಇಟ್ಕೊಳ್ಳಿ, ಬಿಕಾಸ್ ಒಂದು ಸತಿ ಈ ಮಸಾಲೆ ಪೌಡರ್ ಎಲ್ಲ ಬೇಗ ಸೀದ್ ಬಿಡುತ್ತೆ, ಬಿಕಾಸ್ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಲ್ಲ ಅಲ್ವಾ. ಹಾಗಾಗಿ ಈ ರೆಸಿಪಿ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಡೆಸಿಕೇಟೆಡ್ ಕೊಕೊನಟ್ ಹಾಕ್ತಾ ಇದ್ದೀನಿ. ಇದು ಈ ಕೊಬ್ಬರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೆಲವಲ್ಲಿ ನಾವು ಹಸಿಕಾಯಿ ಯೂಸ್ ಮಾಡ್ತೀವಿ, ಬಟ್ ಈ ರೆಸಿಪಿಗೆ ಕೊಬ್ಬರಿ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ 2 ರಿಂದ 3 ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು ಲಿಡ್ ಓಪನ್ ಮಾಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ನೀವು ನೋಡಿ, ವಾಟರ್ ಕನ್ಸಿಸ್ಟೆನ್ಸಿ ಲೈಕ್ ಗೊಜ್ಜು ಕನ್ಸಿಸ್ಟೆನ್ಸಿಲಿ ಇರಬೇಕು, ತುಂಬಾ ತೆಳ್ಳಗೆ ಮಾಡಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡೋಕೆ ಮುಂಚೆ ನೀವು ಉಪ್ಪು ಖಾರ ಒಂದ್ಸತಿ ಚೆಕ್ ಮಾಡಿ ನೋಡಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು. ಒಂದು 3 ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಕುಕ್ ಮಾಡ್ಕೊಳ್ಬೇಕು. ನೋಡಿ, ಲಿಡ್ ಓಪನ್ ಮಾಡಿದ್ದೀನಿ, ನೀವು ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಸೊ 90% ರೆಸಿಪಿ ರೆಡಿ ಆಯಿತು. ಈಗ ಮತ್ತೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ದೆ, ಆಲ್ರೆಡಿ ಡೆಸಿಕೇಟೆಡ್ ಕೋಕೋನಟ್ ಹಾಕಾಯ್ತು. ಈಗ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಸೊ ದಟ್ ಎಲ್ಲ ವೆಜಿಟೇಬಲ್ಸ್ ಮತ್ತೆ ಮಸಾಲಾ ಪೌಡರ್ ಎಲ್ಲಾನು ಕ್ರೀಮಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನೋಡಿ, ನೀವು ನೋಡ್ಬೋದು ಆಗ್ಲೇ ಎಷ್ಟು ತೆಳ್ಳಗಿತ್ತು ಕನ್ಸಿಸ್ಟೆನ್ಸಿ, ಈಗ ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂತು. ಸೊ ಈಗ ಮತ್ತೆ ನಾವು ಇದನ್ನ ಒಂದು ಕುದಿ ಬಂದಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀವಲ್ಲ, ಅದನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಆಲ್ಮೋಸ್ಟ್ ರೆಸಿಪಿ ರೆಡಿ ಆಗಿದೆ ಫ್ರೆಂಡ್ಸ್. ಘಮ್ ಅಂತ ಇದೆ, ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಇದು. ಈಗ ಲಿಡ್ ಕ್ಲೋಸ್ ಮಾಡಿ ಫುಲ್ಲು ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ನಾವು ಕುಕ್ ಮಾಡ್ಕೋಬೇಕು. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ, ನೋಡಿ, ನೀವು ನೋಡ್ಬೋದು ಕಲರು ಸ್ವಲ್ಪ ಚೇಂಜ್ ಆಗಿದೆ, ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಅಷ್ಟೇ ಫ್ರೆಂಡ್ಸ್, ರೆಸಿಪಿ ಕಡಾಯಿ ವೆಜ್ ಮಸಾಲ ರೆಡಿ ಆಗಿದೆ. ಸಿಕ್ಕಾಪಟ್ಟೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ರಿಚ್ ಆಗಿ ಬರುತ್ತೆ. ಆ್ಯಂಡ್ ನಾನು ಹೇಳದ್ನಲ್ಲ, ನಾವು ಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕ್ತಿರೋದ್ರಿಂದ ಇನ್ನೂ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ, ಜೊತೆಗೆ ಫ್ರೆಶ್ ಕ್ರೀಮ್ ಕೂಡ. ಸೊ ಈ ರೆಸಿಪಿ ಡೆಫಿನೆಟ್ ಆಗಿ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ್ದಾನ ರೆಸಿಪಿ ಇಂಟ್ರೆಸ್ಟ್ ಇದ್ರೆ ನನಗೊಂದು ಕಮೆಂಟ್ ಮಾಡಿ, ಆ ರೆಸಿಪಿ ನಾನು ಡೆಫಿನೆಟ್ ಆಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತೆಲ್ಲ ನನ್ನ ಈ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಹಾಗೆ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.